ರಾಜ್ಯದಲ್ಲಿ ಸಿಲಿಂಡರ್ಗಾಗಿ ಜನರು ಗೋಳಾಡೋದು ತಪ್ತಾ ಇಲ್ಲ. ಆನ್ಲೈನ್ನಲ್ಲಿ ಬುಕಿಂಗ್ ಆಗ್ತಿಲ್ಲ. ಎಮರ್ಜೆನ್ಸಿಯಲ್ಲಿ ಸದ್ಯಕ್ಕೆ ಏಜೆನ್ಸಿ ಬಳಿ ಹೋದ್ರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾದ್ರೆ ಬದುಕೋದು ಹೇಗಪ್ಪ ಅನ್ನೋ ಚಿಂತೆ ಶುರುವಾಗಿದೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಿಲಿಂಡರ್ ಸಂಕಷ್ಟ. ಗ್ಯಾಸ್ ಏಜೆನ್ಸಿ ಮುಂದೆ ತಪ್ಪದ ಗೋಳಾಟ. ರಾಜ್ಯದಲ್ಲಿ ಸಿಲಿಂಡರ್ಗಾಗಿ ಜನರು ಪರದಾಡೋದು ತಪ್ತಾ ಇಲ್ಲ. ದಿನದಿಂದ ದಿನಕ್ಕೆ ಗ್ಯಾಸ್ ಟ್ರಬಲ್ ಹೆಚ್ಚಾಗುತ್ತಲೇ ಇದೆ. ಏಜೆನ್ಸಿ ಮುಂದೆ ಜನರು ಕ್ಯೂ ನಿಂತು ಹೈರಾಣಾಗ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ ಸರದಿ ಸಾಲು. ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಸಿಲಿಂಡರ್ಗಾಗಿ ನೂರಾರು ಗ್ರಾಹಕರು ಏಜೆನ್ಸಿ ಮುಂದೆ ಕ್ಯೂ ನಿಂತು ಪರದಾಡಿದ್ರು. ಗೃಹ ಬಳಕೆ ಗ್ಯಾಸ್ಗೂ ಕುತ್ತು ಭೀತಿ. ಕಮರ್ಷಿಯಲ್ ಬೆನ್ನಲ್ಲೇ ಗೃಹ ಬಳಕೆ ಗ್ಯಾಸ್ ಕೂಡ ಜನರಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಹಾವೇರಿಯಲ್ಲಿ ಒಂದೇ ದಿನಕ್ಕೆ ಬರೋಬ್ಬರಿ 9,000 ಸಿಲಿಂಡರ್ ಬುಕ್ಕಿಂಗ್ ಆಗಿದೆ. ದಾಖಲೆಯ ಸಿಲಿಂಡರ್ ಬುಕ್ಕಿಂಗ್ಗೆ ಏಜೆನ್ಸಿ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಹೋಟೆಲ್ಗಳು ಸೌದೆ ಒಲೆಗೆ ಮಾರ್ಪಾಡು. ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮಕ್ಕೆ ಭಾರಿ ಪೆಟ್ಟು ಬಿದ್ದಿದೆ. ಮಡಿಕೇರಿಯಲ್ಲಿ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗಿವೆ. ಕೆಲ ಹೋಟೆಲ್ಗಳು ಸೌದೆ ಒಲೆಗೆ ಮಾರ್ಪಾಡಾಗಿವೆ. ಸೌದೆಯಲ್ಲೇ ಆದಷ್ಟು ಮುಂದುವರಿಸೋದು ನೋಡೋದು ಸ್ವಲ್ಪ ಕನ್ವೀನಿಯಂಟ್ ಕಮ್ಮಿ ಇದೆ. ಮತ್ತು ಕೆಲಸದವ್ರೂ ಸೌದೆ ಹೊಗೆಯಲ್ಲಿ ಮಾಡೋಕ್ಕೆ ಇಷ್ಟಪಡಲ್ಲ. ಇದು ನೋಡ್ಬೇಕು ಏನಾಗುತ್ತೆ. ಇನ್ನು ಇದೇ ಥರ ಮುಂದುವರೆದ್ರೆ ಇನ್ನೂ ಕಷ್ಟನೇ. ನೋಡಬೇಕು. ಅಲ್ಲ, ಒಳಗೆ ಮಾಡುವಂಗೆ ಮಾಡ್ತಾ ಇದ್ದೀವಿ. ಅದೇನು ಸಕ್ಸಸ್ ಆಗ್ತದಿಲ್ಲ ಅಂತ ಗೊತ್ತಿಲ್ಲ. ನೋಡಬೇಕಿದು. ಗ್ಯಾಸ್ ಗೋಡೌನ್ ಮೇಲೆ ಖಾಕಿ ಕಣ್ಣು. ವಿಜಯನಗರ ಜಿಲ್ಲೆಯ ಎಲ್ಲಾ ಗ್ಯಾಸ್ ಗೋಡೌನ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಡುಗೆ ಅನಿಲ ಅಕ್ರಮವಾಗಿ ಮಾರಾಟ ಆಗದಂತೆ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಗ್ಯಾಸ್ಗಳು ಮಿಸ್ಯೂಸ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸಂಬಂಧಪಟ್ಟಂತಹ ಇಲಾಖೆ, ಪೊಲೀಸ್ ಇಲಾಖೆ ಕೂಡ ಗ್ಯಾಸ್ ಗೋಡೌನ್ಗಳ ಮೇಲೆ ನಿಗಾವನ್ನು ವಹಿಸಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿ ಗ್ಯಾಸ್ನ ಸ್ಟಾಕ್ ಎಷ್ಟಿದೆ, ಅದರ ಜೊತೆಗೆ ಬಂದಿರತಕ್ಕಂತಹ ಮಾಲ್ ಎಷ್ಟು, ಲೋಡ್ ಎಷ್ಟು, ಅದರ ಜೊತೆಗೆ ಸಂಪೂರ್ಣವಾಗಿ ಗ್ಯಾಸ್ ಗೋಡೌನ್ನ ಸ್ಥಿತಿಗತಿಗಳು ಹೇಗಿದೆ ಅನ್ನೋದರ ಬಗ್ಗೆನೂ ಕೂಡ ಸಂಪೂರ್ಣ ಚೆಕ್ ಮಾಡಿರ್ತಕ್ಕಂಥದ್ದು. ರೋಗಿಗಳಿಗೆ ತಟ್ಟಿದ ಸಿಲಿಂಡರ್ ಬಿಸಿ. ಕೊಲ್ಲಿ ಯುದ್ಧದ ಎಫೆಕ್ಟ್ ಗದಗ ಜಿಲ್ಲೆಯಲ್ಲಿ ರೋಗಿಗಳಿಗೂ ತಟ್ಟಿದೆ. ಸರ್ಕಾರಿ ಸಂಯುಕ್ತ ಆಯುಷ್ ಆಸ್ಪತ್ರೆಯಲ್ಲಿ ಪಂಚಕರ್ಮ ಚಿಕಿತ್ಸೆಗೆ ಬರುವಂತ ರೋಗಿಗಳಿಗೆ ಸ್ಟೀಮ್ ನೀಡಲು ಸಿಲಿಂಡರ್ ಸಿಗದೆ ಸಂಕಷ್ಟ ಎದುರಾಗಿದೆ. ಸಿಲಿಂಡರ್ ಸಮಸ್ಯೆ ಅಂತೂ ಈಗ ನಮ್ಮದು ಈ ಸದ್ಯ ಮಟ್ಟಿಗೆ ನಾವು ವ್ಯವಸ್ಥೆ ಮಾಡ್ಕೊಂಡಿವಿ ಸರ್. ಈಗ ನಾವು ಅದರ ಮುಂದೆ ಆಗಬಾರ್ದಂತೇಳಿ ನಾವು ಉಲ್ಬಣ ಆಗಬಾರ್ದಂತೇಳಿ ನಾವು ಎಲೆಕ್ಟ್ರಿಕ್ ಕುಕ್ಕರ್ಗಳನ್ನು ಕೂಡ ತರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡು ಈಗಾಗಲೇ ಒಂದಿದೆ, ಅದನ್ನು ಕೂಡ ನಾವು ಯೂಸ್ ಮಾಡ್ತಾ ಇದ್ದೇವೆ. ಪ್ರವಾಸೋದ್ಯಮ ಮೇಲೆ ಕರಿನೆರಳು. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ಪ್ರವಾಸೋದ್ಯಮದ ಮೇಲೆ ಕರಿನೆರಳು ಬಿದ್ದಿದೆ. ಕಾರವಾರದಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ. ರೆಸಾರ್ಟ್ ಲಾಡ್ಜ್ಗಳಲ್ಲಿ ಬುಕ್ಕಿಂಗ್ ಮಾಡಿದ ರೂಮ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದ ಹೋಟೆಲ್ಗಳಲ್ಲಿ ಊಟೋಪಚಾರದ ಸಮಸ್ಯೆ ಆಗುವ ಭೀತಿ ಎದುರಾಗಿದೆ. ಇರಾನ್ ಮತ್ತು ಇಸ್ರಾಯೇಲ್ ವಾರ್ದಿಂದ ನಮ್ಮ ಟೂರಿಸಂಗೆ ತುಂಬ ಹೊಡೆತ ಬಿದ್ದಿದೆ. ಯಾಕೆಂದರೆ ಮೊದಲಿಂದು ಟೂರಿಸಂ ಕಾರವಾರದಲ್ಲಿ ಕಮ್ಮಿ, ಅದರಲ್ಲಿ ಈಗ ಟೂರಿಸ್ಟ್ ಬರುವುದು ಕಮ್ಮಿ ಆಗಿದೆ. ಫೋನ್ ಮಾಡಿದವರು ಜನ ಕೇಳ್ತಾರೆ, ಗೆಸ್ಟ್ ಕೇಳ್ತಾರೆ, ಕಾರವಾರ ಬಂದರೆ ನಮಗೆ ಊಟದ ವ್ಯವಸ್ಥೆ ಎಲ್ಲ ಇದೆ ಇಲ್ವಾ, ಹೋಟೆಲ್ ಎಲ್ಲ ಚಾಲೂ ಇದೆ ಇಲ್ವಾ ಅಂತ. ಗ್ಯಾಸ್ ಸಿಲಿಂಡರ್ ಅಭಾವಕ್ಕೆ ಕೇಂದ್ರ ಕಾರಣ. ಗ್ಯಾಸಿಂದು ಇವತ್ತು ನೀವು ನೋಡ್ತಾ ಇದ್ದೀರಿ, ಕೇಂದ್ರ ಸರ್ಕಾರದ ಒಂದು ದುರಾಡಳಿತ ಇವತ್ತು ಸಿಲಿಂಡರ್ ಸಿಗಲಾರದೆ ಇರೋದಕ್ಕೆ ಕಾರಣ ಆಗಿದೆ. ಮುಂಜಾಗ್ರತೆ ವಹಿಸಬೇಕಾಗಿತ್ತು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇರೋದು ಮುನ್ಸೂಚನೆ ಗೊತ್ತಾಗಿತ್ತು. ಸೊ ಮುನ್ಸೂಚನೆ ಗೊತ್ತಾದ ನಂತರ ಈ ಗ್ಯಾಸ್ ಇರಲಿ ಇನ್ನೊಂದಿರಲಿ ಈ ಹೋಟ್ಲುಗಳಿಗೆ, ಮನೆಗಳಿಗೆ ಎಲ್ಲ ಕಡೆ ಇವತ್ತು ಸಮಸ್ಯೆ ಆಗಿದೆ. ಗ್ಯಾಸ್ ಟ್ರಬಲ್ ಹೋಟೆಲ್ ಉದ್ಯಮಿಗಳನ್ನ ಕಂಗಾಲಾಗಿಸಿದೆ. ಗೃಹ ಬಳಕೆಯ ಸಿಲಿಂಡರ್ ಕೂಡ ಸಿಗದೆ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಸಿಲಿಂಡರ್ಗಾಗಿ ಜನರು ಗೋಳಾಡೋದು ತಪ್ತಾ ಇಲ್ಲ. ಆನ್ಲೈನ್ನಲ್ಲಿ ಬುಕಿಂಗ್ ಆಗ್ತಿಲ್ಲ. ಎಮರ್ಜೆನ್ಸಿಯಲ್ಲಿ ಸದ್ಯಕ್ಕೆ ಏಜೆನ್ಸಿ ಬಳಿ ಹೋದ್ರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾದ್ರೆ ಬದುಕೋದು ಹೇಗಪ್ಪ ಅನ್ನೋ ಚಿಂತೆ ಶುರುವಾಗಿದೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಿಲಿಂಡರ್ ಸಂಕಷ್ಟ. ಗ್ಯಾಸ್ ಏಜೆನ್ಸಿ ಮುಂದೆ ತಪ್ಪದ ಗೋಳಾಟ. ರಾಜ್ಯದಲ್ಲಿ ಸಿಲಿಂಡರ್ಗಾಗಿ ಜನರು ಪರದಾಡೋದು ತಪ್ತಾ ಇಲ್ಲ. ದಿನದಿಂದ ದಿನಕ್ಕೆ ಗ್ಯಾಸ್ ಟ್ರಬಲ್ ಹೆಚ್ಚಾಗುತ್ತಲೇ ಇದೆ. ಏಜೆನ್ಸಿ ಮುಂದೆ ಜನರು ಕ್ಯೂ ನಿಂತು ಹೈರಾಣಾಗ್ತಾ ಇದ್ದಾರೆ.
ಗ್ಯಾಸ್ ಏಜೆನ್ಸಿ ಮುಂದೆ ಸರದಿ ಸಾಲು. ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಸಿಲಿಂಡರ್ಗಾಗಿ ನೂರಾರು ಗ್ರಾಹಕರು ಏಜೆನ್ಸಿ ಮುಂದೆ ಕ್ಯೂ ನಿಂತು ಪರದಾಡಿದ್ರು. ಗೃಹ ಬಳಕೆ ಗ್ಯಾಸ್ಗೂ ಕುತ್ತು ಭೀತಿ. ಕಮರ್ಷಿಯಲ್ ಬೆನ್ನಲ್ಲೇ ಗೃಹ ಬಳಕೆ ಗ್ಯಾಸ್ ಕೂಡ ಜನರಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಹಾವೇರಿಯಲ್ಲಿ ಒಂದೇ ದಿನಕ್ಕೆ ಬರೋಬ್ಬರಿ 9,000 ಸಿಲಿಂಡರ್ ಬುಕ್ಕಿಂಗ್ ಆಗಿದೆ. ದಾಖಲೆಯ ಸಿಲಿಂಡರ್ ಬುಕ್ಕಿಂಗ್ಗೆ ಏಜೆನ್ಸಿ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಹೋಟೆಲ್ಗಳು ಸೌದೆ ಒಲೆಗೆ ಮಾರ್ಪಾಡು. ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮಕ್ಕೆ ಭಾರಿ ಪೆಟ್ಟು ಬಿದ್ದಿದೆ. ಮಡಿಕೇರಿಯಲ್ಲಿ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗಿವೆ. ಕೆಲ ಹೋಟೆಲ್ಗಳು ಸೌದೆ ಒಲೆಗೆ ಮಾರ್ಪಾಡಾಗಿವೆ. ಸೌದೆಯಲ್ಲೇ ಆದಷ್ಟು ಮುಂದುವರಿಸೋದು ನೋಡೋದು. ಸ್ವಲ್ಪ ಕನ್ವೀನಿಯಂಟ್ ಕಮ್ಮಿ ಇದೆ, ಮತ್ತು ಕೆಲಸದವ್ರೂ ಸೌದೆ ಹೊಗೆಯಲ್ಲಿ ಮಾಡೋಕ್ಕೆ ಇಷ್ಟಪಡಲ್ಲ. ಇದು ನೋಡ್ಬೇಕು ಏನಾಗುತ್ತೆ. ಇನ್ನು ಇದೇ ಥರ ಮುಂದುವರೆದ್ರೆ ಇನ್ನೂ ಕಷ್ಟನೇ, ನೋಡಬೇಕು. ಅಲ್ಲ, ಒಳಗೆ ಮಾಡುವಂಗೆ ಮಾಡ್ತಾ ಇದ್ದೀವಿ. ಅದೇನು ಸಕ್ಸಸ್ ಆಗ್ತದಿಲ್ಲ ಅಂತ ಗೊತ್ತಿಲ್ಲ, ನೋಡಬೇಕಿನ್ನು. ಗ್ಯಾಸ್ ಗೋಡೌನ್ ಮೇಲೆ ಖಾಕಿ ಕಣ್ಣು. ವಿಜಯನಗರ ಜಿಲ್ಲೆಯ ಎಲ್ಲಾ ಗ್ಯಾಸ್ ಗೋಡೌನ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಡುಗೆ ಅನಿಲ ಅಕ್ರಮವಾಗಿ ಮಾರಾಟ ಆಗದಂತೆ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಗ್ಯಾಸ್ಗಳು ಮಿಸ್ಯೂಸ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸಂಬಂಧಪಟ್ಟಂತಹ ಇಲಾಖೆ, ಪೊಲೀಸ್ ಇಲಾಖೆ ಕೂಡ ಗ್ಯಾಸ್ ಗೋಡೌನ್ಗಳ ಮೇಲೆ ನಿಗಾವನ್ನು ವಹಿಸಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿ ಗ್ಯಾಸ್ನ ಸ್ಟಾಕ್ ಎಷ್ಟಿದೆ, ಅದರ ಜೊತೆಗೆ ಬಂದಿರತಕ್ಕಂತಹ ಮಾಲ್ ಎಷ್ಟು, ಲೋಡ್ ಎಷ್ಟು, ಅದರ ಜೊತೆಗೆ ಸಂಪೂರ್ಣವಾಗಿ ಆ ಗ್ಯಾಸ್ ಗೋಡನ್ನ ಸ್ಥಿತಿಗತಿಗಳು ಹೇಗಿದೆ ಅನ್ನೋದರ ಬಗ್ಗೆನೂ ಕೂಡ ಸಂಪೂರ್ಣ ಚೆಕ್ ಮಾಡಿರ್ತಕ್ಕಂಥದ್ದು. ರೋಗಿಗಳಿಗೆ ತಟ್ಟಿದ ಸಿಲಿಂಡರ್ ಬಿಸಿ. ಕೊಲ್ಲಿ ಯುದ್ಧದ ಎಫೆಕ್ಟ್ ಗದಗ ಜಿಲ್ಲೆಯಲ್ಲಿ ರೋಗಿಗಳಿಗೂ ತಟ್ಟಿದೆ. ಸರ್ಕಾರಿ ಸಂಯುಕ್ತ ಆಯುಷ್ ಆಸ್ಪತ್ರೆಯಲ್ಲಿ ಪಂಚಕರ್ಮ ಚಿಕಿತ್ಸೆಗೆ ಬರುವಂತ ರೋಗಿಗಳಿಗೆ ಸ್ಟೀಮ್ ನೀಡಲು ಸಿಲಿಂಡರ್ ಸಿಗದೆ ಸಂಕಷ್ಟ ಎದುರಾಗಿದೆ. ಸಿಲಿಂಡರ್ ಸಮಸ್ಯೆ ಅಂತೂ ಈಗ ನಮ್ಮದು ಈ ಸದ್ಯ ಮಟ್ಟಿಗೆ ನಾವು ವ್ಯವಸ್ಥೆ ಮಾಡ್ಕೊಂಡಿವಿ ಸರ್. ಈಗ ನಾವು ಅದರ ಮುಂದೆ ಆಗಬಾರ್ದಂತೇಳಿ ನಾವು ಉಲ್ಬಣ ಮಾಡದಂತೇಳಿ ನಾವು ಎಲೆಕ್ಟ್ರಿಕ್ ಕುಕ್ಕರ್ಗಳನ್ನು ಕೂಡ ತರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡು ಈಗಾಗಲೇ ಒಂದಿದೆ, ಅದನ್ನು ಕೂಡ ನಾವು ಯೂಸ್ ಮಾಡ್ತಾ ಇದ್ದೇವೆ. ಪ್ರವಾಸೋದ್ಯಮ ಮೇಲೆ ಕರಿನೆರಳು. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ಪ್ರವಾಸೋದ್ಯಮದ ಮೇಲೆ ಕರಿನೆರಳು ಬಿದ್ದಿದೆ. ಕಾರವಾರದಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ. ರೆಸಾರ್ಟ್ ಲಾಡ್ಜ್ಗಳಲ್ಲಿ ಬುಕ್ಕಿಂಗ್ ಮಾಡಿದ ರೂಮ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದ ಹೋಟೆಲ್ಗಳಲ್ಲಿ ಊಟೋಪಚಾರದ ಸಮಸ್ಯೆ ಆಗುವ ಭೀತಿ ಎದುರಾಗಿದೆ. ಇರಾನ್ ಮತ್ತು ಇಸ್ರಾಯೇಲ್ ವಾರ್ದಿಂದ ನಮ್ಮ ಟೂರಿಸಮ್ಗೆ ತುಂಬ ಹೊಡೆತ ಬಿದ್ದಿದೆ. ಯಾಕೆಂದರೆ ಮೊದಲಿಂದು ಟೂರಿಸಮ್ ಕಾರವಾರದಲ್ಲಿ ಕಮ್ಮಿ, ಅದರಲ್ಲಿ ಈಗ ಟೂರಿಸ್ಟ್ ಬರುವುದು ಕಮ್ಮಿ ಆಗಿದೆ. ಫೋನ್ ಮಾಡಿದವರು ಜನ ಕೇಳ್ತಾರೆ, ಗೆಸ್ಟ್ ಕೇಳ್ತಾರೆ, ಕಾರವಾರ ಬಂದರೆ ನಮಗೆ ಊಟದ ವ್ಯವಸ್ಥೆ ಎಲ್ಲ ಇದೆ ಇಲ್ವಾ, ಹೋಟೆಲ್ ಎಲ್ಲ ಚಾಲೂ ಇದೆ ಇಲ್ವಾ ಅಂತ. ಗ್ಯಾಸ್ ಸಿಲಿಂಡರ್ ಅಭಾವಕ್ಕೆ ಕೇಂದ್ರ ಕಾರಣ. ಗ್ಯಾಸಿಂದು ಇವತ್ತು ನೀವು ನೋಡ್ತಾ ಇದ್ದೀರಿ, ಕೇಂದ್ರ ಸರ್ಕಾರದ ಒಂದು ದುರಾಡಳಿತ ಇವತ್ತು ಸಿಲಿಂಡರ್ ಸಿಗಲಾರದೆ ಇರೋದಕ್ಕೆ ಕಾರಣ ಆಗಿದೆ. ಮುಂಜಾಗ್ರತೆ ವಹಿಸಬೇಕಾಗಿತ್ತು. ಬೇರೆ ಬೇರೆ